ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೇನೆ. ಅದೇ ಸಂಭ್ರಮ ಶನಿವಾರದ್ದು. 2026 ಫೆಬ್ರವರಿ ತಿಂಗಳಿನಲ್ಲಿ ನಾವು ಸಂಭ್ರಮ ಶನಿವಾರವನ್ನು ಯಾವ ವಿಷಯದ ಮೇಲೆ ಆಚರಿಸಬೇಕು ಅನ್ನೋವಂಥ ಕಾನ್ಸೆಪ್ಟ್. ಇಲ್ಲಿ ನೀವು ನೋಡ್ಬೋದು, ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಈ ಒಂದು ವಿಷಯದ ಆಧಾರದ ಮೇಲೆ ಈ ಒಂದು ತಿಂಗಳು, ಫೆಬ್ರವರಿ ತಿಂಗಳು 2026 ನಾವು ಸಂಭ್ರಮ ಶನಿವಾರವನ್ನು ನಮ್ಮ ಶಾಲೆಗಳಲ್ಲಿ ನಾವು ಆಚರಣೆಯನ್ನು ಮಾಡ್ಬೋದು. ಈ ಒಂದು ಅರಿವನ್ನು ನಾವು ಮಕ್ಕಳಿಗೆ ಕೊಡಬೇಕು. ನೀವು ನೋಡ್ಬೋದು, ಅರಿವು ನಮ್ಮ ಆಟದ ಮೈದಾನ ಸುರಕ್ಷಿತವೇ, ಅನುಭವ, ಸುರಕ್ಷತೆ ಅಥವಾ ಅಸುರಕ್ಷತೆ. ಸೊ ಈ ಎಲ್ಲ ಪ್ರತಿಜ್ಞೆ, ಇದಿಷ್ಟು ಕಾನ್ಸೆಪ್ಟ್ಗಳು ಇರುವಂಥದ್ದು ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ನೀವು ಈ ಒಂದು ವಿಡಿಯೋನೇ ಪ್ಲೇ ಮಾಡಿದರೂ ಮಾಡ್ಬೋದು, ಅಥವಾ ನೀವು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ, ಈ ಒಂದೊಂದೇ ಕಾನ್ಸೆಪ್ಟ್ ಮೇಲೆ ಮಕ್ಕಳಿಗೆ ಒಂದು ಕಿರು ನಾಟಕವನ್ನು ಮಾಡಿಸೋದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ಚಿತ್ರಕಲೆ ಆಗಿರ್ಬೋದು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಒಂದು ಯಾವುದೋ ಒಂದು ಮಕ್ಕಳ ಹತ್ರ ಒಂದು ಸ್ಕಿಟ್ಟನ್ನು ಮಾಡಿಸುವಂಥದ್ದಾಗಿರ್ಬೋದು, ನಾಟಕ ಅಥವಾ ಸ್ಕಿಟ್, ಸೊ ಈ ರೀತಿಯ ಪ್ರಬಂಧ ಬರೆಸುವಂಥದ್ದಾಗಿರ್ಬೋದು. ಸೊ ಇದನ್ನೆಲ್ಲದನ್ನು ಕೂಡ ಮಾಡ್ಬೋದು. ಹಿಂಸೆ ಮತ್ತು ಪೆಟ್ಟುಗಳಿಂದ ಸುರಕ್ಷತೆ ಮತ್ತು ರಕ್ಷಣೆ. ಸೊ ಮನೆಯಲ್ಲಿ ಸುರಕ್ಷತೆ ನೀವು ನೋಡ್ತಾ ಇರ್ಬೋದು, ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಪೆಟ್ ಮಾಡ್ಕೊಳ್ತೀವಿ, ಮಕ್ಕಳು ಯಾವ ರೀತಿಯಾಗಿ ಪೆಟ್ ಮಾಡ್ಕೊಳ್ತಾರೆ ಅನ್ನೋಂಥದ್ದು, ಅದನ್ನು ನಾವು ಹೇಗೆ ಸುರಕ್ಷತೆಯಿಂದ ಕೆಲಸಗಳನ್ನು ಮಾಡಬೇಕು, ಅಥವಾ ಯಾವುದೇ ಒಂದು ಶಾರ್ಪ್ ಮಾಡುವಾಗ ಆಗಿರ್ಬೋದು, ಅವ್ರ ಕೈಗೆ ಪೆಟ್ ಮಾಡ್ಕೊಳ್ತಾರೆ, ಹೇಗೆ ಮಾಡಬೇಕು, ಅಥವಾ ಇಲ್ಲಿ ನೋಡಿ ಬೆಂಕಿಯಿಂದ ಸುರಕ್ಷತೆ. ಒಂದೊಂದು ಎಕ್ಸಾಂಪಲ್ ಜೊತೆ ಕೊಟ್ಟಿದ್ದಾರೆ. ಸಿದ್ಧಾರ್ಥನು ಒಂದು ದಿನ ಮನೆಯಲ್ಲಿ ತಾನೊಬ್ಬನೇ ಇರುವಾಗ ಹಸಿವು ಎನಿಸಿ ತಿಂಡಿ ಮಾಡಿಕೊಳ್ಳಲು ಗ್ಯಾಸ್ ಒಲೆ ಹಚ್ಚುತ್ತಾನೆ. ಒಲೆಯ ಮೇಲೆ ಪಾತ್ರೆಯನ್ನಿಟ್ಟು ತಿಂಡಿ ಮಾಡುವ ಸಂದರ್ಭದಲ್ಲಿ ಬಿಸಿಯಾದ ಪಾತ್ರೆಯನ್ನು ಅವನ ಕೈಯಿಂದ ಮುಟ್ಟಿ ಸುಟ್ಟುಕೊಳ್ಳುತ್ತಾನೆ. ಮಕ್ಕಳೇ, ನೀವೊಬ್ಬರೇ ಮನೆಯಲ್ಲಿ ಇರುವಾಗ ಗ್ಯಾಸ್ ಒಲೆ ಹಚ್ಚದಿರಿ, ಜಾಗರೂಕರಾಗಿರಿ. ಈ ರೀತಿಯಾದಂಥ ಸಿಚುವೇಶನನ್ನು ಕ್ರಿಯೇಟ್ ಮಾಡಿ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸ್ಬೋದು. ನೀರಿನಿಂದ ಹೇಗೆ ಸುರಕ್ಷಿತವಾಗಿರಬೇಕು ನಾವು, ಅಥವಾ ಅಪರಿಚಿತರಿಂದ ಹೇಗೆ ಸುರಕ್ಷಿತರಾಗಿರಬೇಕು. ಕೆಲವೊಂದು ಮಕ್ಕಳು ಇದೆಲ್ಲದನ್ನೂ ಕೂಡ ಮನೆಯಲ್ಲಿ ಹೇಳಿರ್ತಾರೆ, ಅವರಿಗೆ ಗೊತ್ತಿರುತ್ತೆ. ಬಟ್ ಕೆಲವು ಮಕ್ಕಳಿಗೆ ಇದು ಯಾವ ಕಾನ್ಸೆಪ್ಟ್ಗಳು ಕೂಡ ಅವರ ತಲೆಯಲ್ಲಿ ಇರೋದಿಲ್ಲ ಫ್ರೆಂಡ್ಸ್. ಸೊ ನಾವು ಅಂತಹ ಸಂದರ್ಭದಲ್ಲಿ ಈ ಸಂಭ್ರಮ ಶನಿವಾರದಲ್ಲಿ ನಾವಿದನ್ನೆಲ್ಲದನ್ನು ಕೂಡ ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕು. ನಮ್ಮ ಆಟದ ಮೈದಾನ ಸುರಕ್ಷಿತವೇ ಅಂತ ಕೇಳಿದ್ದಾರೆ ನೋಡಿ. ಆಟದ ಮೈದಾನದಲ್ಲಿ ನಾವು ಮಕ್ಕಳು ಆಟ ಆಡುವಾಗ ಯಾವಾಗಲೂ ಕೂಡ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊಳ್ತಾನೆ ಇರ್ತಾರೆ, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳಿಗೆ ಮೇಜರ್ ಆದಂತಹ ಪೆಟ್ಟುಗಳು ಕೂಡ ಆಗುವಂಥ ಸಹಜ. ಆದರೆ ನಾವು ಮಕ್ಕಳನ್ನು ಆಟ ಆಡೋಕ್ಕೆ ಅವರು ಹೋದಾಗ ಅವರು ಯಾವ ರೀತಿಯ ಸುರಕ್ಷಿತವಾಗಿರಬೇಕು, ಅಂತಹ ಒಂದು ವಿಚಾರಗಳನ್ನು ನಾವು ಹೇಳಿಕೊಡ್ಬೇಕು. ನಾವೀಗ ನೋಡ್ಬೋದು, ಒಂದು ಚಿತ್ರಗಳಿದೆ ನೋಡಿ, ಸುರಕ್ಷತೆ ಅಥವಾ ಅಸುರಕ್ಷತೆ ಅಂತ ಇದೆ. ಇಲ್ಲಿ ಟಾರ್ಚನ್ನು ಕೊಟ್ಟಿದ್ದಾರೆ, ಕ್ಯಾಂಡಲನ್ನು ಕೊಟ್ಟಿದ್ದಾರೆ. ಯಾವುದನ್ನು ಹಿಡ್ಕೊಂಡ್ರೆ ಸೇಫ್ ಆಗಿರ್ಬೋದು. ಅಲ್ಲಿ ನೋಡಿ ಕೆಳಗಡೆ ಸಿಂಬಲ್ ಕೂಡ, ಎಮೋಜಿ ಕೂಡ ಕೊಟ್ಟಿದ್ದಾರೆ. ಒಂದು ಸ್ಮೈಲ್ ಇದೆ, ಇನ್ನೊಂದು ತುಂಬ ದುಃಖದಿದೆ. ಈ ರೀತಿಯಾಗಿ ಹಲವಾರು ಚಿತ್ರಗಳಿದೆ. ಇದರಲ್ಲಿ ಯಾವುದು ಸುರಕ್ಷಿತ ಮಕ್ಕಳೇ ಅಂತ ಹೇಳಿ ಮಕ್ಕಳಿಗೆ ನಾವು ಅದನ್ನು ಒಂದು ಆ್ಯಕ್ಟಿವಿಟಿ ರೀತಿ ಮಾಡಿಸಬಹುದು. ಅದರ ನೆಕ್ಸ್ಟ್ ನಾವು ಕಾನ್ಸೆಪ್ಟನ್ನು ನೋಡೋದಾದರೆ, ನಿಯಮಗಳನ್ನು ಅನುಸರಿಸಿ ಮತ್ತು ಸುರಕ್ಷಿತವಾಗಿರಿ. ಯಾವಾಗಲೂ ಕೂಡ ನಾವು ನಿಯಮಗಳನ್ನು ಅನುಸರಿಸುವಂಥದ್ದು. ಎಲ್ಲಿ ಈಗ ಒಂದು ಟ್ರಾಫಿಕ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪಾರ್ಕಿಗೆ ಹೋಗ್ತೀವಿ, ಪಾರ್ಕಲ್ಲೂ ಕೂಡ ಅಲ್ಲಿ ಹಾಕಿರ್ತಾರೆ, ಉಯ್ಯಾಲೆಯಲ್ಲಿ ಆಡುವಾಗ 14 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅದು ಮೀಸಲು ಅಂಥೇಳಿ. ದೊಡ್ಡವರು ಕೂತ್ಕೊಂಡು ಆಟ ಆಡುವಂಥದ್ದು, ಅಥವಾ 14 ವರ್ಷಕ್ಕಿಂತ ದೊಡ್ಡ ಮಕ್ಕಳು ಕೂಡ ಕೂತ್ಕೊಂಡು ಆಟವಾಡುವಂಥದ್ದು. ಆಗ ಉಯ್ಯಾಲೆ ಕಟ್ಟಾಗಿ ಬೀಳುತ್ತೆ, ನಮಗೂ ಕೂಡ ಪೆಟ್ಟಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ವಿಚಾರಗಳನ್ನು ಮಕ್ಕಳು ಚಿಕ್ಕವರಾದ್ರೂ ದೊಡ್ಡವರು ಕೂತಿರುವಾಗ ಅವ್ರು ಹೋಗಿ ಅದನ್ನು ತಿಳಿಸಿ ಹೇಳುವಂಥ ಒಂದು ಅರಿವನ್ನು ನಾವು, ತಿಳುವಳಿಕೆಯನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು. ಹಾಗೆ ನೆಕ್ಸ್ಟ್ ಪ್ರಥಮ ಚಿಕಿತ್ಸೆ. ಏನಾದರೂ ಒಂದು ಅಚಾನಕ್ಕಾಗಿ ಏನಾದರೂ ಒಂದು ಅವರಿಗೆ ನೋವಾಯಿತು, ಏನೋ ಆಯಿತು, ಆಗ ನಾವು ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆಯನ್ನು ಹೇಗೆ ಕೊಡಬೇಕು, ಅದರ ಒಂದು ವಿಷಯವನ್ನು ಕೂಡ ತಿಳಿಸೋದು. ನಮ್ಮ ಶಾಲೆ ಸುರಕ್ಷಿತವೇ. ಶಾಲೆಯಲ್ಲಿ ನಾವು ಯಾವ್ಯಾವ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡ್ತೇವೆ, ಯಾವ ರೀತಿಯ ಆ್ಯಕ್ಟಿವಿಟೀಸನ್ನು ಮಾಡಿದಾಗ ನಮಗೆ ಸುರಕ್ಷಿತವಾಗಿರುತ್ತೆ, ಯಾವ ರೀತಿಯನ್ನು ಮಾಡಿದಾಗ ನಮಗೆ ಅಸುರಕ್ಷತೆಯಿಂದ ನಾವು ಭಯ ಪಡಬೇಕಾಗ್ತದೆ, ಇದನ್ನು ಕೂಡ ನಾವು
ಅಲ್ಲಿ ತಿಳ್ಕೊಳ್ಬೋದು. ಕಥೆಯನ್ನು ರಚಿಸಿ ಮತ್ತು ಅಭಿನಯ ಮಾಡಿ. ನೋಡಿ, ಈ ರೀತಿಯಾಗಿ ಮೆಟ್ಲಿಂದ ಜಾರಿ ಬೀಳುವಂಥದ್ದು ಅಥವಾ ನೀರು ಚೆಲ್ಲುತ್ತೆ ಬೀಳುವಂಥದ್ದು, ಗೋಡೆಯನ್ನು ಹಾರುವಂಥದ್ದು, ನೀವು ಅಲ್ಲಿ ಚಿತ್ರಗಳಲ್ಲಿ ನೋಡಿದ್ರಿ. ಆ ರೀತಿಯಾದಂತಹ ಒಂದು ಕಾನ್ಸೆಪ್ಟನ್ನು ದೊಡ್ಡ ಮಕ್ಕಳಿಂದ ಆ್ಯಕ್ಟ್ ಮಾಡಿ ತೋರಿಸಿ ಸಣ್ಣ ಮಕ್ಕಳಿಗೆ ನಾವು ಅರಿವನ್ನು ಮೂಡಿಸ್ಬೋದು. ಮಳೆ ಬಂದಾಗ ಛತ್ರಿ ಹಿಡ್ಕೊಳ್ಬೇಕು, ಸುರಕ್ಷತೆಯನ್ನು ನಾವು ಸುರಕ್ಷಿತವಾಗಿರೋದಕ್ಕೆ ನಾವು ಟ್ರೈ ಮಾಡುವಂಥದ್ದು. ನೆಕ್ಸ್ಟ್ ನಾವು ಇದರಲ್ಲಿ ಕಾನ್ಸೆಪ್ಟನ್ನು ನೋಡೋದಾದರೆ ಪರಿಸರದಲ್ಲಿ ರಕ್ಷಣೆ, ಭಾವನಾತ್ಮಕ ರಕ್ಷಣೆ, ದೈಹಿಕ ರಕ್ಷಣೆ, ಈ ರೀತಿಯಾದಂತಹ ಎಲ್ಲ ಅಂಶಗಳು ಕೂಡ ಬರುತ್ತೆ. ಸೊ ಇಲ್ಲಿ ಅನುಭವ, ನಾವು ಏನು ಮಾಡಬೇಕು, ಕೆಲವೊಂದು ಸಂದರ್ಭದಲ್ಲಿ ಅಸುರಕ್ಷತೆಯಿಂದ ನಾವು ಬಳಲ್ತಾ ಇರುವಾಗ ನಾವು ಏನು ಮಾಡಬೇಕು, ನಮಗಲ್ಲಿ ಸುರಕ್ಷತೆ ಇಲ್ಲ, ಏನೋ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂಥ ಟೈಮಲ್ಲಿ ನಾವು ಸುರಕ್ಷತೆಯ ಜಾಗೃತಿಯನ್ನು ಹರಡುವಂಥದ್ದು ಎಲ್ಲ ಕಡೆ ಕೂಡ. ಸೊ ಇಲ್ಲಿ ನೋಡ್ಬೋದು, ಸಮುದಾಯದಲ್ಲಿ ಸುರಕ್ಷಿತವಾಗಿರುವಂಥದ್ದು, ಶಾಲೆಯಲ್ಲಿ ಸುರಕ್ಷಿತವಾಗಿರುವಂಥದ್ದು, ಅದರ ಜೊತೆಗೆ ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿರುವಂಥದ್ದು. ಇಂತಹ ಕಾನ್ಸೆಪ್ಟ್ಗಳನ್ನು ನಾವು ಮಕ್ಕಳಲ್ಲಿ ಮೂಡಿಸ್ಬೇಕು. ಈಗ ನಾವು ದೊಡ್ಡವರಾದಂಥ ನಾವು ನಮಗೆ ಗೊತ್ತಿರುತ್ತೆ ಎಲ್ಲಿ ಹೇಗಿರಬೇಕು ಏನು ಅಂತ ಹೇಳಿ. ಆದರೆ ಮಕ್ಕಳಿಗೆ ಏನಾಗುತ್ತೆ, ಯಾರೋ ಅಪರಿಚಿತರು ಏನೋ ತಂದು ಕೊಟ್ಟರು ಅಂದಾಗ ಅವರು ತಕ್ಷಣವೇ ಚಾಕ್ಲೇಟ್ ಅಂತ ಹೇಳಿ ತಿನ್ನೋದನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ. ಹಾಗೆ ಸುಮಾರೆಲ್ಲ ಇನ್ಸಿಡೆಂಟ್ಗಳು ಕೂಡ ಆಗಿದೆ. ಸೊ ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸುರಕ್ಷಿತವಾಗಿರಬೇಕು. ಅದಕ್ಕೋಸ್ಕರ ನಾವು ಮಕ್ಕಳಲ್ಲಿ ಈ ಅರಿವನ್ನು ನಾವು ಮೂಡಿಸ್ಬೇಕು. ಸಮುದಾಯದಲ್ಲಿ ಹೇಗೆ, ಶಾಲೆಯಲ್ಲಿ ಹೇಗೆ, ಮನೆಯಲ್ಲಿ ಹೇಗೆ, ಈ ರೀತಿಯಾದಂಥ ಅಂಶಗಳನ್ನು ಅವರಲ್ಲಿ ಮೂಡಿಸುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇದು ಪ್ರತಿಜ್ಞೆ. ನೋಡಿ, ಪ್ರತಿಜ್ಞಾ ವಿಧಿಗಳು ಇಷ್ಟೊಂದಿದೆ. ಸೊ ಮಕ್ಕಳಲ್ಲಿ ಇಷ್ಟೆಲ್ಲ ಅರಿವನ್ನು ಮೂಡಿಸಿದ ನಂತರ ನಾವು ಶಾಲೆಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವಂಥದ್ದು ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಅಂದರೆ ಫೆಬ್ರವರಿ 26ಗೆ ನಾವು ಸಂಭ್ರಮ ಶನಿವಾರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಆ ದಿನ ನಾವು ಈ ಎಲ್ಲ ಕಾನ್ಸೆಪ್ಟನ್ನು ಮಕ್ಕಳಿಗೆ ಮೂಡಿಸೋದ್ರಿಂದ ಏನು ಈ ಒಂದು ಸಂಭ್ರಮ ಶನಿವಾರದ ಉದ್ದೇಶ ಈಡೇರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಾನ್ಸೆಪ್ಟನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.